ಸಣ್ಣ ಗಿಡ ಐತದು ನೋಡಕ್ಕೆ ಎಡ್ ಕಣ್ಣು ಕಾಣ್ತದೆ ಕಂಟು ಎಡ್ ಕಾಣ್ತದ ಅದೊಂದು ಹಟಾಕ ಅದೊಂದು ಟೈಮ್ ತೊಗೋತದೆ. ಹಾಂ ಹೇಳ್ರಿ, ಏನು ಸಮಸ್ಯೆ ಆಗೈತೆ ರೀ? ಇದು ದಾರಿ ಎಲ್ಲ ಕಟ್ಟಿ ಬೆಳೆದ, ಆಮೇಲೆ ನೀರು ಹೋಗೋದು ಎಲ್ಲ ಎಲ್ಲ ದಾರಿಗೆ ನೀರು ಕೊಟ್ಟಾರು. ಹಾಂ ರೀ. ಆಮೇಲೆ ಅಲ್ಲಿ ಸರಿಯಾಗಿ ಭದ್ರತೆ ಇಲ್ಲ, ಟ್ರ್ಯಾಕ್ಟರ್ಗಾಗಲಿ ಚಕಡಿ. ಹಾಂ ರೀ. ಮತ್ತೆ ಎಲ್ಲ ರೈತರಿಗೆ ಭಾಳ ಅನುಕೂಲ ಐತಿ ದಾರಿಂದ. ಹ್ಞೂ ರೀ. ಹ್ಞೂ ರೀ. ಇದು ಭೂಮಿ ಎಲ್ಲ ಇರೋದು ಅರ್ಧ ಭೂಮಿ ಇಲ್ಲಿ ಐತಿ. ಯಾವ ದಾರಿ ಇದು? ಕರಿ ದೊಡ್ಡದಾಗ. ಹಾಂ ರೀ. ಮಳಿ ಹೊಡೆದ ರೈತರ ಮುಂದೆ ಹೋಗಿಲ್ಲ ಇಲ್ಲಿ ದಾರಿ ಈಗೆಲ್ಲ ಎಷ್ಟು ದಾರಿ ತಕ್ಷಣ ನೀರು ಹೋಗೈತಿ ತುಂಬ. ಸರ್ಕಾರದವ್ರು ಏನು ಅನುಕೂಲ ಮಾಡಿಲ್ಲ? ಏನು ಮಾಡಿಲ್ಲ. ಹಾಂ ಹಾಂ. ನೀವೇನು ಮಾಡಿರಿ ಈಗ? ನಾವು ಸ್ವಂತ ಎಲ್ಲ ರೊಕ್ಕ ಕುಡಿಸಿದ ರೈತರೆಲ್ಲ ಕುಡಿಸಿದ ದಾರಿ ಮಾಡಕ್ಕೆ. ಹಾಂ, ಎಷ್ಟೆಷ್ಟು ಹಾಕಿರಿ? 1,000 ರೂಪಾಯಿ ಹಾಕಿ. ಹಾಂ, ಅಷ್ಟು ರೈತರು ಹಾಕಿ ಮಾಡಾಕ್ತೀರಿ? ಹಾಂ. ಇಲ್ಲೊಂದು 3-4 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅಲ್ಲ ಸರ್, ಅಧಿಕಾರಿಗಳು ಏನು ಕೇಳ್ಕೊತೀರಿ? ಏನಿಲ್ಲ, ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ದಾರಿ ಮಾಡಿಕೊಡ್ರಿ ಅನ್ನೋದು. ಹಾಂ ರೀ. ಸರ್ ಮಾತಾಡ್ತೀರಿ. ಎಲ್ಲರೂ ಕೂಡಿ ನಾವು ದುರ್ವಾಡ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ರನ್ನಿಂಗ್ ಒಂದು ದಾರಿ ಅನ್ನೋದು 3-4 ವರ್ಷದಿಂದ ಬಂದಿದ್ದ ಕಾರಣಕ್ಕಾಗಿ ನಾವೇನು ಮಾಡೀವಿ, ಎಲ್ಲರೂ ವಿಚಾರ ಮಾಡ್ಕೊಂಡು ರೈತರೆಲ್ಲ ಸಂಘಟನೆ ಆಗೋಣ ಅಂತೇಳಿ ತಿಳ್ಕೊಂಡು ಒಂದಿಬ್ಬರು ಮುಂದೆ ಬಿದ್ದು ಎಲ್ಲರೂ ಕಡೆ ಸಹಕಾರ ಕೇಳಿದ್ವಿ. ಎಲ್ಲರೂ ಸಹಕಾರ ಐತೆ ನಮ್ದು ಅಂತೇಳಿ ಒಪ್ಕೊಂಡು ಎಲ್ಲರೂ ತಮ್ಮ ಏನಾದಂಥ ಸಹಾಯವನ್ನು ಮಾಡಿರು. ಕನಿಷ್ಠ ನಾವು 1,000 ಮಾತಾಡಿದ್ವಿ, ಎಲ್ಲರೂ ಕೊಡತ್ತೇವೆ ಒಂದು ಮುಂದೆ ಟ್ರ್ಯಾಕ್ಟರ್ನು ಕೊಡ್ತೇವೆ ಅಂದಾರ. ಯಾಕಂದರೆ ಇದು ಕಲ್ಲು ಬಿಡೋಣ ಅಂತ ಉದ್ದೇಶ ಐತಿ. ಇದರ ಜೊತೆಗೇ ಎಲ್ಲರೂ ಕೂಡ ಒಮ್ಮೆ ಮಾನ್ಯ ಶಾಸಕರ ಕಡೆ ಹೋಗಿ ಇದನ್ನು ರಸ್ತೆ ಮಾಡಿರಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೋಬೇಕು ಅನ್ನೋಂಥ ವಿಚಾರ ಐತಿ. ಅದೇ ರೀತಿ PDO ಕೂಡ ವಿಚಾರ ಮಾಡ್ತೀವಿ. ಅವ್ರ ಗ್ರಾಮ ಇತರ ಮಾಡಿದ್ರೆ ಪಂಚಾಯತಿ ಮಾಡಿದ್ರೆ ಮಾಡಲಿ, ಇಲ್ಲಾಂದ್ರೆ ಮಾನ್ಯ ಶಾಸಕರ ಕಡೆ ಹೋಗಿ 1-2 ದಿನದಾಗ ಹೋಗಿ ವಿನಂತಿ ಮಾಡ್ಕೊಂಡು. ಯಾಕಂದ್ರೆ ಇಲ್ಲಿ ಸಾವಿರಾರು ಎಕರೆ ಭೂಮಿ ಈ ಕಡೆ ಬರುವಂಥ ರೈತರಿಗೆ ಮಳೆಗಾಲದಾಗ ಕಟಾವು ಹಾಕ್ಸುವಾಗ ಎಲ್ಲರಿಗೂ ತೊಂದರೆ ಆಗತೈತಿ. ಸುಮಾರು ಒಂದು 2,000 ಎಕರೆ ರೈತರಿಗೆ ತೊಂದರೆ ಐತಿ. ಸುಮಾರು ನಾವು ಲೆಕ್ಕ ಮಾಡಿದ ಪ್ರಕಾರ ಒಂದು 100 ಮಣಿತನ 100 ಹಿಡುವಳಿದಾರ 100 ಹಿಡುವಳಿದಾರ ಅಂದ್ರೆ ಅದ್ರ ಒಬ್ಬೊಬ್ರು 2 ಎಕರೆ 10 ಎಕರೆ 15 ಎಕರೆ 30 ಎಕರೆ ತನಕ ಒಬ್ಬೊಬ್ರು ಜಮೀನು ಐತಿ. ಈ ರೀತಿಯಾಗಿ ಒಂದು 1,000ರಿಂದ 1,500 ಎಕರೆ ಜಮೀನಿಗೆ ಹೋಗುವಂಥ ಪ್ರಮುಖ ದಾರಿ ಐತಿದೆ. ಅದಕ್ಕಾಗಿ ರೈತರೆಲ್ಲರೂ ವಿಚಾರ ಮಾಡ್ಕೊಂಡು ನಾವು ಕಚ್ಚಾ ರಸ್ತಾನ ಆಗೋತ್ತಾಗ ನಾವು ಮಾಡ್ಕೊಳ್ಳೋಣ ಅಂತ ಮಾಡತ್ತೀವಿ. ಇದಕ್ಕೆಲ್ಲ ನಮ್ಮ ಊರ ಈ ದಾರಿಗೆ ಬರುವಂಥ ಎಲ್ಲ ಪ್ರಮುಖರ ಸಹಕಾರ ಐತಿ. ಜೊತೆಗೆ ಇನ್ನೊಂದು ತಿಳುವಳಿಕೆ ಇರುವಂಥ ಕೆಲವೊಬ್ರು ಹಿರಿಯರು ಏನು ಮಾಡಿದ್ರು, ತಮ್ಮ ಕೈಲಿನ ಏನು ಮಾಡಿದ್ರು, ತಾವ ಸ್ವತಃ ಗೌಡ್ರದು ಸುರೇಶ್ ಗೌಡ್ರು, ತಮ್ಮನ ಗೌಡ್ರು ಅಂತ ಎಲ್ಲರೂ ಕೂಡಿ ಏನು ಮಾಡಿದ್ರು, ಭಾಳ ಒಳ್ಳೆ ಕೆಲಸ ಮಾಡತ್ತೀರಿ, ನಮ್ಮದು ಒಂದು 500 ರೂಪಾಯಿ ಪಟ್ಟಿ ತಗೋರಿ ಅಂತೇಳಿ ಅವರು ಕೂಡ ಸಹಕಾರ ಕೊಟ್ಟಾರೆ. ಅವ್ರದ್ದು ಆಟೋದಲ್ಲಿ ಸಹಕಾರ ಕೊಟ್ಟಾರೆ. ಯಾಕೆ ಕಾರಣ ಏನಂದ್ರೆ ರೈತರಿಗೆ ಅನುಕೂಲ ಆಗುವಂಥ ಉದ್ದೇಶ ಇರಲಿ ಅಂತೇಳಿ ಅವ್ರ ಅಭಿಪ್ರಾಯ ಐತಿ. ಅದಕ್ಕಾಗಿ ನಾವು ಮೇಲಾಧಿಕಾರಿಗಳಲ್ಲಿ ಕೇಳ್ಕೊಂಥದ್ದು ಒಂದು ವಿಶೇಷ ಏನಂತಂದ್ರೆ, ರೈತರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಕೆಲಸ ಇದ್ರೆ ಮಾಡಿಕೊಡ್ಲಿ ಅನ್ನೋದು ಒಂದು ನಮ್ಮ ಗ್ರಾಮಸ್ಥರ ಪರವಾಗಿ, ಜೊತೆಗೆ ಈ ದಾರಿಲೇ ಹೋಗುವಂಥ ರೈತರು ಎಲ್ಲರ ಪರವಾಗಿ ನಾವು